ಸ್ವಾಮೀಜಿಗಳು ಧರ್ಮ ರಕ್ಷಣೆಯ ಕಾರ್ಯದಲ್ಲೇ ಪ್ರತಿದಿನ ಕೂಡ ಅದರ ಬಗ್ಗೆ ನೀವು ಮಾತಾಡ್ತಾ ಇರ್ತೀರಾ. ಇಲ್ಲೇ ಹತ್ತಿರದ ಧರ್ಮಸ್ಥಳ ಕ್ಷೇತ್ರ ಏನಿದೆ, ಕ್ಷೇತ್ರದ ಬಗ್ಗೆ ಅಪವಾದಗಳನ್ನು ಮಾಡಲಾಯಿತು, ಕಲಂಕ ತರಲಾಯಿತು, ಇದ್ರ ಬಗ್ಗೆ ಸ್ವಾಮೀಜಿ ಏನು ಹೇಳ್ತೀರಾ? ನಾವು ಆ ಪ್ರಕರಣವನ್ನು ತುಂಬ ಸಮಯದಿಂದ ಗಮನಿಸ್ತಾ ಇದ್ದೆವು. ಆ ಪ್ರಕರಣ ನಡೆಯುವಂಥ ರೀತಿಯನ್ನು ತುಂಬ ಗಮನಿಸಿಕೊಂಡು ಆ ಮಗುವಿನ ಹೋರಾಟದ ಅಂದರೆ ಅಲ್ಲೂ ಒಂದು ವಿಷಯ ಇತ್ತಲ್ಲ, ಏನಂತಂದರೆ ನೀವು ಏನು ಶುರು ಮಾಡಬೇಕಿದ್ರೂ ಆ ಮಾತು ಹೇಗೆ ಬರ್ತದೆ ಅಂತಂದರೆ ಆ ಮನೆಗೊಂದು ನ್ಯಾಯ ಸಿಗಬೇಕು, ಆ ಹುಡುಗಿಗೊಂದು ನ್ಯಾಯ ಸಿಗಬೇಕು, ಆ ತಾಯಿಗೊಂದು ನ್ಯಾಯ ಅಲ್ಲಿಂದಲೇ ಶುರುವಾಗೋದು. ಹಾಗಾಗಿ ನಮ್ಗೆ ಅದನ್ನು ನೋಡಿ 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 ಇದೇನು ಎತ್ತ ಹೋಗ್ತಾ ಇದೆ ಅನ್ನುವುದೆಲ್ಲ ಗಮನಿಸಿದಾಗ ನಾವು ಸಮಾನ ಮನಸ್ಕರಲ್ಲಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಶುರು ಮಾಡಿದೆವು. ನೋಡಿ, ಅವರ ಮಾತುಗಳನ್ನೆಲ್ಲ ನೋಡಿದರೆ ಮತ್ತು ಅವರ ಹೋರಾಟದ ದಿಕ್ಕುಗಳನ್ನೆಲ್ಲ ನೋಡಿದರೆ ಅವರು ಇದನ್ನೇನೋ ಒಂದು ಉದ್ಯಮವನ್ನಾಗಿಸಿಕೊಂಡ ರೀತಿ ಕಾಣ್ತದೆ. ಹಾಗಾಗಿ ನಾವು ಸುಮ್ಮನಿದ್ದರೆ ಇದು ಇನ್ನು ಮುಂದೆ ಹೇಗಾಗ್ಬೋದು, ಇಡೀ ದೇಶಕ್ಕೊಂದು ಕೊಳ್ಳಿ ಇಡುವ ಪ್ರಸಂಗ ನಡೆದಿತ್ತು, ನೀವು ಹೀಗೆ ಸುಮ್ಮನೆ ಇರುವುದು ಒಳ್ಳೆಯದಲ್ಲ ಅಂತ ಹೇಳಿದಾಗ ಎಲ್ಲರೂ ಸೇರಿಕೊಂಡ್ರು ಒಂದು ಹೋರಾಟ ಶುರುವಾಯಿತು. ಅದರಲ್ಲಿ ಮುಂಚೂಣಿಯಲ್ಲಿ ನಾವೇ ಇದ್ದೆವು. ಆಮೇಲೆ ನಮಗೆಲ್ಲ ಕರೆಯೆಲ್ಲ ಮಾಡಿ ನಮ್ಮನ್ನು ಅಣಕಿಸುವ ಕೆಲಸಗಳೆಲ್ಲ ಆಯಿತು. ನಾವು ಅದನ್ನೇ ಎದುರಿಸಿದೆವು. ಯಾರು ಕರೆ ಮಾಡಿದ್ರು ಸ್ವಾಮಿ? ಕರೆ ಅಂದರೆ ಅದರಲ್ಲೊಂದು ಸೇರಿಕೊಂಡವರು ಒಪೋಸಿಟ್ ಗ್ಯಾಂಗ್ ಒಂದಿತ್ತು, ಅವರು ದಂಧೆ ಮಾಡಿಕೊಂಡಿದ್ರು. ಅವರೆಲ್ಲ ನಮ್ಮ ಮೇಲೆ ಒಂದು ಆರೋಪ ಅದು ಇದು ಅಂತ ಎಲ್ಲ ಫೋನ್ ಮಾಡುವುದು, ಹೆದರಿಸುವುದು, ಮತ್ತು ಅದನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ನೋಡಿ ನೋಡಿ ಒಬ್ಬ ಮಂಗ ಅಂತ ತೋರಿಸುವುದು. ಅಂದರೆ ಈ ರೀತಿಯ ಒಂದು ಹುಚ್ಚುತನ, ಅಂದರೆ ಸೋಷಿಯಲ್ ಮೀಡಿಯಾ ನಮ್ಮ ಕೈಯಲ್ಲೇ ಇದೆ ಎನ್ನುವ ಒಂದು ಅಹಂ ಕೂಡ ಅವರಿಗಿತ್ತು. ಇವತ್ತು ನೋಡಿ, ಈ ನೀಟ್ ಪ್ರಕರಣ ಇದೆ ನೋಡಿ, ನೀಟ್ ಪ್ರಕರಣದಲ್ಲಿ ಜನ್ಸಿ ಹೋರಾಟ ಏನು ನಡೀತಾ ಬಂತಲ್ಲ, ಆ ಜನ್ಸಿ ಹೋರಾಟದಲ್ಲಿ ಈ ಜಿರಳೆಗಳು ಎಲ್ಲೆಲ್ಲೆಲ್ಲೆಲ್ಲಿ ನುಗ್ಲಿಕ್ಕೆ ಶುರು ಮಾಡಿದವು ನೋಡಿ. ಈ ನೀಟ್ ಪ್ರಕರಣದಲ್ಲಿ ಅದು ಮತ್ತೆ ಹಿಂಸಾಚಾರಕ್ಕೆ ಹೋಗುವ ಒಂದು ಮಟ್ಟಕ್ಕೆ ಬಂತು. ಹಾಗೆಯೇ ಅಲ್ಲೂ ಕೂಡ ಅಂತಹ ಒಂದು ಪ್ರಕರಣ ಗಮನಕ್ಕೆ ಬಂದಾಗ ನಾವು ಅದನ್ನು ಕೈಗೆತ್ತಿಕೊಂಡೇ ಹೋರಾಟ. ನಾವೇನು ಕ್ಷೇತ್ರ ಸಮಿತಿಯನ್ನು ಮಾಡಿ ಕ್ಷೇತ್ರವನ್ನು ಹೇಗೆ ಉಳಿಸಿಕೊಳ್ಳೋದು ಮತ್ತು ಆ ಕ್ಷೇತ್ರವನ್ನು ಹೇಗೆ ಆ ವ್ಯವಸ್ಥೆಯಲ್ಲಿ ನಾವುಗಳು ಮುಂದೆ ನಡೆಸೋದು ಅನ್ನೋದ್ರ ಬಗ್ಗೆ ನಾವೆಲ್ಲ ಒಂದು ಮಾತುಕತೆಯನ್ನು ಮಾಡಿದೆವು, ಧುಮುಕಿದೆವು. ಅಲ್ಲಿಂದ ಶುರುವಾಯಿತು ನೋಡಿ ಒಂದು ವ್ಯವಸ್ಥೆ. ಎಲ್ಲವೂ ಎದುರಿನ ಹೋರಾಟಗಳೆಲ್ಲ ಮುಳುಗುತ್ತಾ ಬಂತು. ಅಂದರೆ ನಾವು ಏನು ಹೇಳ್ತಾ ಇದ್ದೆವು, ಈಗ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಕಡೆಗೆ ನಮಗೂ ಒಂದು ಗಮನ ಏನಿತ್ತು ಅಂದರೆ, ಸತ್ಯ ಇದ್ದರೆ ತೋರಲಿ, ಆದರೆ ಸತ್ಯ ತೋರಲಿಕ್ಕೆ 13 ವರ್ಷ ಬೇಕಾ ಅನ್ನೋದು ನಮ್ಮ ಮನಸ್ಸಿಗೆ ಬಂದ ಭಾವ. ಇಷ್ಟು ವರ್ಷ ಬೇಕಾ ಇದಕ್ಕೆ? ಯಾಕೆ ಅಂತಂದರೆ ನಮ್ಮ ಹಿರಿಯವರೆಲ್ಲ ಕಾನೂನಿನಲ್ಲಿ ಆಗದೇ ಇರುವಂಥದ್ದು ಭಯದಿಂದ ಆಗ್ತದೆ ಎನ್ನುವುದರ ಕಡೆಗೆ ನಮ್ಮ ಹಿರಿಯವರೆಲ್ಲ ನಮಗೆ ಮಾರ್ಗ ತೋರಿಸಿದ್ದಾರೆ. ಆ ಮಣ್ಣಿಗೆ ಹೋದರೆ ಆ ಮಣ್ಣಿನಲ್ಲಿ ಧರ್ಮದೇವತೆಗಳನ್ನು ಕಂಡುಕೊಂಡು ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆಗಳು ನೆರವೇರ್ತದೆ, ಭಯಗಳು ಪರಿಹಾರ ಆಗ್ತದೆ, ಸಮಸ್ಯೆಗಳು ದೂರವಾಗ್ತದೆ ಅನ್ನುವ ಒಂದು ರೀತಿಯಲ್ಲಿದ್ದ ಕ್ಷೇತ್ರ ಅದು. ನಮ್ಮ ಹಿರಿಯವರು ಆ ಕಾರಣಕ್ಕೆ, ಒಂದು ವಸ್ತು ಹೋದ ಕಾರಣಕ್ಕೆ ಆ ವಸ್ತು ಸಿಗಲಿಲ್ಲ ಅನ್ನುವ ಭಾವನೆ ಬಂದಾಗ ನಮ್ಮ ಹಿರಿಯವರು, ಇದು 7 ತಲೆಮಾರುಗಳ ಹಿಂದಿನ ವಿಷಯ, ನಮ್ಮವರು ಆ ದೈವವನ್ನು ಎತ್ತಿಕೊಂಡು ಧರ್ಮದೇವತೆಯನ್ನು ನೆನೆಸಿ ಹೇಳಿದ್ರಂತೆ, ನಂದು ಇಂತಹ ಒಂದು ಸ್ವರ್ಣದ ವಸ್ತು ಹೋಗಿದೆ, ತುಂಬ ಬೆಲೆ ಬಾಳುವ ವಸ್ತು ಅದು ಆ ಕಾಲಕ್ಕೆ, ಅದು ಸಿಕ್ಕಿದರೆ ನಿನ್ನನ್ನು ನಂಬ್ತೇನೆ ಅಂತ ಹೇಳಿದ್ರಂತೆ. ನಾವು ಹೇಳಿದರೆ ನಿಮಗೆ ಹೇಗೆ ಅರ್ಥ ಆಗ್ತದೆ ಗೊತ್ತಿಲ್ಲ, ವೀಕ್ಷಕ ಬಂಧುಗಳು ಏನು ತಿಳ್ಕೊಳ್ತಾರೆ ಗೊತ್ತಿಲ್ಲ. ಅಪ್ಪಟ ಸತ್ಯ, 24 ಗಂಟೆ ಒಳಗೆ ಆ ವಸ್ತು ಸಿಕ್ಕಿತು, ದೈವ ಬಂದು ಇಲ್ಲಿ ನೇಲೆ ನಿಂತದ್ದಕ್ಕೆ ಒಂದು ನಿದರ್ಶನ ಸಿಕ್ಕಿತು. ಅಂತಹ ಒಂದು ಕಾರಣಿಕ ಕ್ಷೇತ್ರಕ್ಕೆ ಈ ರೀತಿ ನಡ್ಕೊಳ್ತಾರೆ ಅಂತಲಾದಾಗ ನಮಗೆ ನಮ್ಮ ಧಾರ್ಮಿಕವಾದಂತಹ ನಂಬಿಕೆ ಮತ್ತು ನಮ್ಮ ಧಾರ್ಮಿಕ ನಂಬಿಕೆ ಒಳಗಿರುವಂಥ ಆಸ್ತೆ, ನಮಗದರ ಮೇಲೆ ಶ್ರದ್ಧೆ ಇದೆ. ಆ ಶ್ರದ್ಧೆಯನ್ನು ಎದುರಿನವರು ಹಾಳು ಮಾಡ್ತಾರೆ ಅಂತಲಾದರೆ ಅದನ್ನು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ನೇರ ಧುಮುಕಿದೆವು. ಈಗ ಅದೆಲ್ಲವೂ ತಿಲಾಂಜಲಿ ಕೊಟ್ಟ ಹಾಗಾಗಿದೆ. ಆದರೆ ಮೊನ್ನೆ ಸುಪ್ರೀಂ ಕೋರ್ಟ್ ಅದರ ಮರು ತನಿಖೆಗೆ ಅಂತ ಏನು ಹೇಳಿದೆ, ತನಿಖೆ ಆಗಲಿ. ಒಮ್ಮೆ ಈ ಗುಂಗು ಇದೆಯಲ್ಲ, ಎಲ್ಲರಲ್ಲಿ ಅವರು ಏನು ಬೆಳೆಸಿಕೊಂಡು ಹೋಗಿದ್ದಾರಲ್ಲ, ಆ ಗುಂಗು ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯವನ್ನು ನಾವು ಆಗ್ರಹಿಸ್ತೇವೆ, ಆ ಗುಂಗನ್ನು ತೆಗೆದುಬಿಡಿ. ಆ ಒಂದು ವಿಷಯ ಎಲ್ಲೋ ಬಹಿರಂಗ ಆಗಲಿ, ಅದರಲ್ಲಿ ಯಾರು ಭಯಪಡಬೇಕಾಗಿ ಅವಶ್ಯಕತೆ ಇಲ್ಲ. ಯಾಕೆ ನಾವು ಹೇಳ್ತಾ ಇದ್ದೇವೆ ಅಂತಂದರೆ, ಒಬ್ಬ ಧರ್ಮದ ಚೌಕಟ್ಟಿನಲ್ಲಿದ್ದವ ಯಾವತ್ತೂ ಬೇಕು ಅಂತ ಯಾರಿಗೂ ದೋಷ ಮಾಡಲಿಕ್ಕೆ ಮನ ಪಡುವುದೇ ಇಲ್ಲ. ಎಲ್ಲೋ ಅವನ ಗ್ರಹಚಾರದಿಂದ ತಪ್ಪಿಕೊಂಡು ಏನೋ ಅವನು ಅಂತಹ ಒಂದು ಸಂದಿಗ್ಧತೆಗೆ ಬರಬೇಕೇ ಹೊರತು, ಅದು ಅವನ ಗ್ರಹಚಾರ ಅಂತ ಹೇಳಬೇಕೇ ಹೊರತು ಬೇರೆ ಯಾವುದನ್ನು ಅದರಲ್ಲಿ ನಾವು ನೋಟ್ ಮಾಡುವ ಹಾಗಿಲ್ಲ, ಕೋಟ್ ಮಾಡುವ ಹಾಗಿಲ್ಲ.